ಮಸ್ತ್ ಮೇಲಕ್ಕೇಳಿ ಪ್ರಾಣಕಾಂತ ಕಾಂತ ಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ? ಅದರ ಘೋಷ ಯಾತಕ್ಕೆ ಬೇಕು ಸುಂದರಿ? ಸುಂದರಿ ಸತಿಯಳ ಮುಂದೆ ತಿಳಿಸಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಿ ಹೋದ ಕಾರ್ಯವು ಎಂದಿಗೂ ಶುದ್ಧವಾಗದಿಲ್ಲ ಸುಂದರಿ. ಪ್ರಿಯಾ ಪ್ರಿಯಳೇ, ಹಾಗಂದವರು ಯಾರು? ಈ ವೇದ ಶಾಸ್ತ್ರವು ನುಡಿದಿಲ್ಲ ಸುಂದರಿ. ಕಾಂತ ಕಾಂತೆ ವೇದ ಶಾಸ್ತ್ರವಿರುವುದೇ? ಹೌದು ಸುಂದರಿ. ಪ್ರಿಯಾ ಸುಂದರಿ ನಲ್ಲ ಅಲ್ಲೇ ಹಾಗಾದ್ರೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ ಭಾರತದ ದುರದೇರ ಸುಂದರ ಪ್ರಿಯಕರ ತಿಳಿಸೋ ಹೋಗುವ ವಿವರ ಲಲಲಲ. ಭೂಲೋಕದ ಮಹಾವೀರ ಭಾರತದ ದುರದೇರ ಸುಂದರ ಪ್ರಿಯಕರ ತಿಳಿಸೋ ಹೋಗುವ ವಿವರ ಯಾರಳು ನಿನ್ನಯ ಬಂದ ತಿಳಿಸೋ ಎನ್ನಗೆ ಹೋಗಾದ ಯಾರಳು ನಿನ್ನಯ ಬಂದ ತಿಳಿಸೋ ಎನ್ನಗೆ ಹೋಗಾದ ನಿನ್ನಯ ಪ್ರಿಯರಾಣಿಯ ತಂದೆಯ ಹರಿಹರಿದಯ ಎನ್ನಯ ಬೇಣದಯನಿಯ ಪ್ರಿಯಾ ಪ್ರಿಯಳೇ, ಕರದಲ್ಲಿ ಕೋದಂಡವನ್ನು ಹಿಡಿದು ನೀನು ಹೋಗುತ್ತಿರುವಂತ ಪಯಣವು ಎಲ್ಲಿಗಿರಲ್ಲ ತಿಳಿಸನ್ನ ಸೊಲ್ಲ. ಆಹೋ ನವ ಮೋಹನದ ಮನೋಹರೇ, ಇದೇನು ನಿನ್ನ ಮಾತಿನ ಪರೆ? ಎನ್ನಯ್ಯ ಪಯಣದ ಫೋಟೋ ವಿಚಾರಿಸಿದ ಮರೆ ನನಗೆ ರತ್ನದಾರ್ಥ ಬೆಳಗ್ಗೆ ಶುಭ ಹಾರಕ್ಕೆ ನರಿಸೆ ಎನ್ನನ್ನು ಸಂತೋಷದಿಂದ ಕಳಿಸಿಕೊಡನಾರೆ ಎನ್ನಯ ಕಾಂತ ನಿನ್ನ ಪಯಣದ ವಿಚಾರವನ್ನು ಹೇಳುವ ತನಕ ನಿನಗೆ ರತ್ನದ ಆರತಿಯನ್ನು ಮಾಡಲಾರೆನು. ಆಹೋ ಕಾಂತೆ, ಸತ್ಯಳಿಗೆ ಎಷ್ಟು ಮಾತ್ರಕ್ಕೆ ತಿಳಿಸಲ್ಲ ಸುಂದರೇ. ಪ್ರಿಯಾ ಪ್ರಿಯಳೇ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಲ್ಲವೇ? ಇಲ್ಲನ್ನರ ಸತಿ ಆದ್ರೆ ನಿನ್ನ ಪಯಣದ ವಿಚಾರ ಎನ್ನ ಮುಂದೆ ಹತ್ತಕ್ಕೆ ತಿಳಿಸುವುದಿಲ್ಲ. ಸರ್ವತ ತಿಳಿಸುವುದಿಲ್ಲ ಸುಂದರೇ. ತಿಳಿಸುವುದಿಲ್ಲ. ತಿಳಿಸುವುದಿಲ್ಲ ಸುಂದರೇ. ಅಲ್ಲ ನಲ್ಲೇ ಹೃದಯೇಶ್ವರ ಹೃದಯೇಶ್ವರೇ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕೈ ಹಿಡಿದ ಸಹದಾಗಿನೇ ಸುಖದೋಗದಿ ಸಮವಾಗಿನೇ ಕೈ ಹಿಡಿದ ಸಹಧರ್ಮಿನೇ ಸುಖದೋಗದಿ ಸಮವಾಗಿನೇ ಯಾರಳು ಪ್ರಿಯಾ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ನಿನ್ನ ಪಯಣದ ವಿಚಾರವನ್ನು ತಿಳಿಸಬೇಕು. ಪ್ರಿಯಾ ಅದಲ್ಲದೆ ನಿನಗೆ ಹಾಗೆ ರತ್ನದ ಆರತಿ ಮಾಡು ಎಂದು ಹೇಳಿದೆಯಲ್ಲ.
ಕಾಂತ ಸುಂದರಿ ಸರ್ವತ ಮಾಡಲಾರೆನು. ಆ, ನಿನ್ನ ಏತಕ್ಕೆ ಸುಂದರಿ ನಿನ್ನ ಪಯಣದ ವಿಚಾರವನ್ನು ತಿಳಿಸಿದರೆ ಮಾತ್ರ ಮಾಡುವೆನು ಕಾಂತ ಮಹಾಗುಣವಂತ. ಏನೇ ಕಾಂತೆ ಎಷ್ಟು ಹೇಳಿದರೆ ಬಿಡಲು ನನಗೆ ಹಿಡಿದ ಭ್ರಾಂತೆ. ಏನೇ ರತಿ ಎಂಬ ಮಂಕುಮತಿ ಯಾತಕ್ಕೆ ಎನ್ನೋಡಿಂತಾಟ ಮಾಡ್ತು. ಏನೇ ಮೋದದ ಸತ್ತು ಮೋಹನಾಂಗ ಏನವನ್ನ ಕೇಳು ಎನ್ನೆಯ ಬೋಧನ ಪಡೆದ ರೀತಿ ಅದೇನು ಚೆನ್ನಾಗಿ ಹೇಳು. ಅಮರಾವತಿಯ ಒಡೆಯನಾದ ಸುರಪತಿ ನನಗೆ ನೀಡಿದ ಆಜ್ಞೆಂ ರೀತಿ ಹೇಳುವೆನು ಕೇಳೆ ಎನ್ನೆಯ ಬೋಧ ಸುರತೆ. ಚೆನ್ನಾಗಿ ಹೇಳು ಪತಿ. ಆ ನರನಾರಾಯಣರೆಂಬರು ಗಂಧಮಾನ ಪರ್ವತದಲ್ಲಿ ಘೋರ ತಪಸ್ಸನ್ನು ಗೈಯುತ್ತಿರುವರಂತೆ. ಆದ ಕಾರಣ ಅವರ ತಪವನ್ನು ಭಂಗಪಡಿಸುವುದಕ್ಕೆ ನಾ ಪೋವನ ಕಾಂತೆ ಬಿಟ್ಟು ಮನವ ಚಿಂತೆ. ಪ್ರಿಯಾ ಹೇಳಿ ಗಂಧಮಾನ ಪರ್ವತಕ್ಕೆ ಹೋಗುಯ ಹೌದಂದ್ರೆ ನಲ್ಲ ನಲ್ಲೇ ಆ ಭಂಡನಾದ ದೇವೇಂದ್ರನ ಮಾತು ಕೇಳುವೆಯಲ್ಲ. ಸರ್ವತ ಕೇಳಬೇಕು ಸುಂದರಿ ಕಾಂತೆ ಕೇಳಬಾರದು. ಕೇಳಬೇಕು ಸುಂದರಿ. ಯಾಕಂದ್ರೆ ಯಾ? ನಾನು ರಾಜ ಅಲ್ಲ ಸುಂದರಿ. ಸುಂದರ ಸುಂದರಿ ರಾಜನಾಗಿರಬಹುದು, ಹೌದು ಸುಂದರಿ. ನರನಾರಾಯಣರಂದ್ರೆ ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯವನ್ನು ತಿಳಿಯಬೇಡ ಸುಂದರಿ. ಅಲ್ಲ ಅಲ್ಲೇ ಪ್ರಿಯಾ ಹೇಳಿ ಹೃದಯೇಶ್ವರ ಹೃದಯೇಶ್ವರ ಮನ್ಮಥ ರತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ. ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ. ಭುವನ ವೀರ ಗಣಗಂಭೀರ ಭುವನ ವೀರ ಗಣಗಂಭೀರ ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ. ಬಂದ ದೇವೇಂದ್ರ ಮಾತು ಕೇಳಿ ಪರ್ವತಕ್ಕೆ ಒಲವಿನ ಪ್ರಾಣೇಶ್ವರ ಪ್ರಿಯಾ ಹೇಳಿ ಭಂಡನಾದ ದೇವೇಂದ್ರನ ಮಾತು ಕೇಳಿ ಗಂಧಮಾನ ಪರ್ವತಕ್ಕೆ ಹೋಗಬೇಡ ಕಾಂತ. ಕಾಂತೆ ಗಂಧಮಾನ ಪರ್ವತದಲ್ಲಿ ಇರುವ ನರನಾರಾಯಣರಂದ್ರೆ ಸಾಮಾನ್ಯದವರಲ್ಲ ನಾನೇನು ಸಾಮಾನ್ಯವನ್ನು ತಿಳಿಯಬೇಡ ಸುಂದರಿ. ಕಾಂತ. ಕಾಂತೆ ಆದ್ದರಿಂದ ಸತಿಯಾದ ಎನ್ನ ಮಾತು ಕೇಳು. ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸುವಲ್ಲ ಬುದ್ಧಿ ಸಂಪನ್ನ. ಆ ಹೇ ಅಂಗ ಜನ ಸತಿಯರು ಎನ್ನೆಲೆ ಕೂಡ ರಗಳೆ. ನಾನು ರಾಜಭ್ರಷ್ಟನಾಗುವುದು ನಿನಗೆ ಮನೋಷ್ಟವಾಯ್ತೆ ಹೇಗೆ? ಇಲ್ಲವಲ್ಲ ಆ ಹೇ ಸುಂದರಿ ಸುಂದರ. ನಾನು ಇಲ್ಲದಿದ್ದರೆ ಈ ಜಗತ್ತುತ್ಪತ್ತಿಯಾಗಬಲ್ಲದೆ, ನಾರಿಯರ ಕಾಮದಾಹನು ಶಾಂತಿಯಾಗಬಲ್ಲದೆ. ಇಂಥ ವೀರಾತಿ ವೀರನ ಮನ್ಮಥನನ್ನ ಕಡೆ ಕಾಣಿಸಿ ಕಾಲಭ್ರಷ್ಟ ತಪನಿರತರಾದ ನರನಾರಾಯಣ ಹೃದಯಂಶಿಗಳೇ ಎನ್ನಯ ಶರ್ವಂ ಅವರ ಶರೀರಕ್ಕೆ ಹೊಡೆದು ನಾರಿಯರ ಮೇಲೆ ಹುಚ್ಚಿಡುವಂತೆ ನಾನು ಮಾಡದಿದ್ದರು ಮನ್ಮಥ ಎಂಬ ನಾಮಾಂಕಿತ ಯಾತಕ್ಕೆ ರತಿ ಎಂಬ ರಾಣೆ ಕಾಲಕರಣ ರಾಣೆ. ಪ್ರಿಯಾ
ಹೇಳಿ ಸುಂದರ ಸುಂದರಿ. ನಿನ್ನನ್ನು ಬಿಟ್ಟು ನಾನು ಅರಗಳಿಗೆ ಇರಲಾರೆನು. ಯಾತಕ್ಕೆ ಸುಂದರಿ? ಕಾಂತ ಕಾಂತೆ, ಇನ್ನು ಗಂಧ ಮಾನ ಪರ್ವತಕ್ಕೆ ಹೇಗೆ ಕಳಿಸುವೆನೆಂದು ನಿನ್ನ ಮನದಲ್ಲಿ ಅಂದುಕೊಂಡಿರುವೆ? ಹೇ ಸುಂದರಿ, ಸುಂದರ ನಾನು ಹೋಗದಿದ್ದರೆ ಈ ಸಮಾಜದ ಜನರು ನನ್ನನ್ನು ಹೇಳಿ ಅನ್ನೋರಲ್ಲ, ಇಲ್ಲವಲ್ಲ ಅನ್ನೋರು. ಕಾಂತೆ ಪ್ರಿಯ, ಹೇಳಿ. ಸಮಾಜದಲ್ಲಿ ಹೇಡಿ ಎನ್ನುವರನ್ನು ಎಂಥವರನ್ನು ಗೊತ್ತೇ? ಎಂತವ್ರನ್ನು ಕಾಂತೆ? ಅವರಿಗೆ ಏನು ಮಾಡಲಾರದ ಪುರುಷರನ್ನು ಮಾತ್ರ ಹೇಡಿ ಎನ್ನುವರು, ನಿನ್ನಂಥವನಲ್ಲ. ಹೇ ಸುಂದರಿ, ನೀನು ಯುದ್ಧಕ್ಕೆ ಹೋಗಬೇಡ ಎಂದಿಯಲ್ಲ, ಅದಕ್ಕೆ ಅನ್ನೋರು ಸುಂದರಿ. ಸುಂದರ ಸುಂದರಿ ಅಲ್ಲ. ಅಲ್ಲೇ ಹಾಗಾದ್ರೆ ಹೇಳುವನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಕೋಪವೇಕೆ ತಾಪವೇಕೆ ಮನವನಯ್ಯುವ ಮಾತೇಕೆ, ಏಕೆ ಸುಮ್ಮನೆ ಕೋಪ ತಾಳ್ವೆಯೋ ನನ್ನ ಕಲ್ಲಿನ ನನ್ನ ಕಲ್ಲಿನ. ಪ್ರಿಯ ಸುಂದರ, ನಾನು ಮಾತ್ರ ನಿನ್ನನ್ನು ಸರ್ವಥ ಕಳಿಸಲಾರೆನು. ಪ್ರಿಯ, ನೀನು ಹೋಗಿ ಹಿಂದಿರುಗಿ ಬರದಿದ್ದರೆ ನನ್ನ ಗತಿಯೇನು? ನಲ್ಲ, ಆದ್ದರಿಂದ ಕಳಿಸಲಾರೆನು. ನನ್ನ ಬುದ್ಧಿ ಸಂಪನ್ನ. ಜಗತ್ತಿನ ಸ್ತ್ರೀಯರಲ್ಲಿ ಶ್ರೇಷ್ಠ ಮಂಗಮತೆ ವ್ಯರ್ಥವಾದ ನುಡಿಗಳನ್ನು ನುಡಿದರೆ ನಿನ್ನಯ ಕುತ್ತಿಗೆ ಕತ್ತರಿಸಿ ಬಿಡುವೆ. ನಾನು ಅವರ ಶರೀರದೊಳಗೆ ಸ್ಥಿರವಾಗಿ ನೆಲೆಸಿದರೆ ಗಂಡುಗಲಿಗಳ ಬಾಳುವರು ಈ ದಣಿಯೊಳಗೆ. ಒಂದು ವೇಳೆ ನಾನು ನೆಲೆಸುತ್ತಿದ್ದರೆ ಚಂಡರಾಗಿ ಬಾಳುವರು ಈ ಭೂಮಿ. ಈಗೋ ಖಂಡಿತವಾಗಿ ಪೇಳುವೆ. ನಿನ್ನ ಈ ಚಂಡ ಮಾತುಗಳನ್ನು ಬಿಟ್ಟು ನಿನ್ನ ಈ ಚಂಡ ಮಾತುಗಳನ್ನು ಬಿಟ್ಟು ರೇ ಬಂಡವರಿತೆ, ಈ ಪುಂಡರಿಕಾಕ್ಷರ ಈ ಮನ್ಮತಿ ಇಲ್ಲದಿದ್ದರೆ ಈ ಲೋಕದಲ್ಲಿರುವ ಸ್ತ್ರೀಯರ ಕಾಮ ಬಾಯಾರಿ ದೇಹ ಬಾಡಿನೊಂದು ಬೆಳೆಲೆ ಈ ಭೂಮಿಯ ಮೇಲೆ ಕೆಟ್ಟುವವು. ಸುಂದರ, ಸ್ಪಷ್ಟವಾಗಿ ಪೇಳುವೆ. ನಿನ್ನಯ ಕೆಟ್ಟ ಆಲೋಚನೆ ಬಿಟ್ಟು ಈ ದಿಟ್ಟ ಪುರುಷನಿಗೆ ಪಟ್ಟದಾರ್ಥ ಮೆತ್ತಿ ನಿನಗೆ ಬಂದ ಸಂಕಟವನ್ನು ಪಾರು ಮಾಡಿಕೋ. ಇಲ್ಲವಾಯ್ತಂದರೆ
ಎಣ್ಣೆಯ ಸಾಹಸದ ಪುಟ್ಟಿಯನ್ನು ಮರೆತುಪಟ್ಟು ಬಿಡಿದು ಕೋಳಿತಾದಮ ಭ್ರಷ್ಟರಂತ ಭ್ರಷ್ಟ ಮಾಡೋದಕ್ಕೆ ಬೆಟ್ಟದಿಂದ ಹೋಗಿ ರತಿ ಎಂಬ ಬಾಲೆ ಎಣ್ಣೆಯ ಕೊಲೆ ಪ್ರಿಯಾ, ನೀನು ನನ್ನ ಪ್ರೀತಿಯ ಪತಿ ಅಲ್ಲವೇ? ಇಲ್ಲಂದರ ಅವರ ಸತಿ ನನ್ನ ಮಾತು ಕೇಳುವ ಅರಮಂದಿರಕ್ಕೆ ಹೋಗೋಣ ನಡಿ. ಸರ್ವತ ಕೇಳಿದಲ್ಲ ಸುಂದರಿ. ಸುಂದರಿ, ಏತಕ್ಕೆ ನಿನಗೆ ಇಂಥ ಆಟವು? ನೀನು ಯುದ್ಧಕ್ಕೆ ಹೋಗಬೇಡ ಎಂದಲ್ಲ ಕಾಂತೆ, ಅದಕ್ಕೆ ಈ ಕೋಪ. ಪ್ರಿಯಾ, ನಿನ್ನನ್ನು ಕಳಿಸಿದ್ರೆ ನನ್ನ ಮನಸ್ಸಿಗೆ ದುಃಖವಾಗುವುದಲ್ಲ, ಅದಕ್ಕಾಗಿ ಕಳಿಸುತ್ತಿಲ್ಲ. ಏತಕ್ಕಾಗಿ ಎತೆ ಪಡಿ ಸುಂದರಿ. ಪ್ರಿಯಾ, ಎತೆ ಪಡುವ ಕಾಲ ಬಂದಿರುವುದು ಅದಕ್ಕಾಗಿ ಪಡುತ್ತಿರುವನಲ್ಲ. ಹಾಗೆ ಸುಂದರಿ, ಸುಂದರ, ನನ್ನ ಬೆಂಬಲಾಗಿ ಶ್ರೀಕೃಷ್ಣ ಇರುವನಲ್ಲ, ಅದಕ್ಕಾಗಿ ಏತಕ್ಕೆ ನಾನು ಎಷ್ಟು ಹೇಳಿದ್ರೂ ನೀನು ಕೇಳಲಿಲ್ಲ. ಹೌದು ಸುಂದರಿ. ಕಾಂತ, ಆದ್ದರಿಂದ ನಿನಗೆ ಮುತ್ತಿನ ಹಾರತಿಯನ್ನು ಬೆಳಗ್ಗೆ ನಿನ್ನ ಇಷ್ಟದಂತೆ ಕಳಿಸುವನು. ಈ ಪೀಠವನ್ನು ಅಲಂಕರಿಸು ಕಾಂತ, ಮಹಾಗುಣವಂತ. ಇಷ್ಟದಂತಾಗಲ್ಲ ಕಾಂತೆ. ಮಂಗಳಾರುತಿ ಮಂಗಳಮಾರುತಿ ಮುತ್ತಿನಾರುತಿ ಎತ್ತುವೆ ಪ್ರೇಮದಾರುತಿ. ಮಂಗಳಾರುತಿ ಮಂಗಳಮಾಲೆ ಹಾರುತಿ ಮುತ್ತಿನಾರುತಿ ಎತ್ತುವೆ ಪ್ರೇಮದಾರುತಿ.
ರಂಗದೋಳು ತುಂಬಿ ಬಾರ ಜಾತಿರ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿ ಜಾಗ್ರತೆಯಿಂದ ಹೋಗಿ ಬಾ ಕಾಂತ, ನೀನೇ ಬಲವಂತ. ನಿಷ್ಠದಂತಾಗಲ ಕಾಂತೆ. ಎನ್ನಯ ಸತಿಯಳ ರತಿದೇವಿಯು ನನಗೆ ಸಂತೋಷದಿಂದ ಜಯದಾರ್ಥ ಬೆಳಗಿದಳು. ಇನ್ನು ತಡವ್ಯಾತಕ್ಕೆ ದ್ವಾರ ಮುಂಭಾಗದಲ್ಲಿ ರಥವನ್ನು ತಂದು ನಿಲ್ಲಿಸು, ಅದಕ್ಕೆ ಶೃಂಗಾರ ಮಾಡಿಸು. ಸಾರಥೆ ಮೇನಕ್ಕಿರುವ ಸ್ಥಳಕ್ಕೆ ರಥವನ್ನು ಬಿಡುವಂತ ನಾವು ಸಾರಥೆ. ಮೋಹಿನಿಯಾದ ಮೇನಕಾ ಸುಂದರ, ಗಂಧಮಾನ ಪರ್ವತಕ್ಕೆ ಹೋಗೋದಕ್ಕೆ ಅನರ್ಘ್ಯ ಭೂಷಣನಾಗಿ ಪಟ್ಟು ಪೀತಗಳನ್ನುಟ್ಟು ನಟ ನೇತ್ರನಿಗೆ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರು ಹೇಗೆ? ಹೇ ಸುಂದರೇ, ಒಂದು ಸಾರಿ ನಿನ್ನೆಯ ನಟ ನಮ್ಮೆನ್ನದರು ತೋರು, ಆ ನಂತರ ಹೋಗೋಣ ಬಿಂಬದಾರೆ. ನಿನ್ನ ಮನಸ್ಸು ಸಂತೋಷಗೊಳಿಸಬೇಕೇ? ಹೌದು ಕಾಂತಿ. ಸುಂದರ, ನಿನ್ನ ಇಷ್ಟದ ಪ್ರಕಾರ ನಾಟ್ಯವಂ ನಿನ್ನ ಮನಸ್ಸನ್ನು ಸಂತೋಷವನ್ನು ಪಡಿಸಿದ್ದೇನೆ. ಹೀಗಲಾದ್ರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ವೀರನೇ, ಅಶೂರನೇ. ಸುಂದರ, ನಿನ್ನ ಏನರ್ಥ ನಂಬಿಕೊಂಡು ನನಗೆ ಮಹಾನಂದ ಉಂಟಾಯಿತು. ಪುಲ್ಲಲೋಚನೆ, ಇನ್ನು ನಮ್ಮ ಕಾರ್ಯಕ್ಕೆ ದಿಗ್ವಿಜಯ ಖಂಡಿತ. ನಾನು ನನ್ನ ಕುಸುಮಾಸ್ತ್ರದಿಂದ ಅವರವರ ನೀನು ನಿನ್ನ ನಟನೆಯಿಂದ ಆ ನೋಡರ ಪ್ರೇಮ ಪಾಶವ ಬಂಧಿಸಿ ಚಂದ್ರಮಿಗೆ ನಿನ್ನ ಇಷ್ಟದಂತೆ ಹೋಗೋಣ ನಡಿಕಾಂತ ಮಹಾಗುಣವ. ನಿನ್ನ ತಡೆವಾತಕ್ಕೆ ವಸಂತ ರಾಜಂಕರಿ ಚಂದ್ರಂಬರ ಹೇಳು. ಗಂಗಾವಳಿಯ ಬಿಲ್ಲುಗಳನ್ನು ತರುವಂತನಾಗು. ಗಾಳಿಯ ಕೊಬ್ಬಿನ ನನಸು ಎನ್ನ ಕರೆಕ್ಕೆದ. ನೀ ಹಿಂಭಾಗದಲ್ಲಿ ನಿಂತರು ಅಸ್ತಿನಿ ಚಿತ್ತಿನಿ ನಾಲ್ಕು ಜಾತಿ ಸ್ತ್ರೀಯರೇ ಗಂಧಮಾನ ಪರ್ವತಕ್ಕೆ ನಿಮ್ಮಯ ಅಂಗಾಂಗಗಳಲ್ಲಿ ಕಸ್ತೂರಿ ಗಂಧವನ್ನು ಲೇಪಿಸಿಕೊಂಡು ನಿಮ್ಮಯ ಕುಂಭ ಕುಚಧ್ವಯಗಳನ್ನು ಬಿಡದಕ್ಕೆ ಮಂದಾರನು ಚಂದಾಗಿ ಬೀಸುವ ತಂಗಾಳಿನ ಸೋಸುತ್ತಾ ಕಡೆಗಣ್ಣಿನ ನೋಟದಿಂದ ನಾವು ಹೋಗುವ ಹಾಗೆಯಲ್ಲಿ ಬರುವಾದ ಯೋಗಿಗಳು ಮಠವನ್ನು ನಿಲ್ಲಿಸಿ ಕಾಮವನ್ನು ಸೃಷ್ಟಿಸಿ ಕಾಮಭ್ರಷ್ಟರನ್ನಾಗಿ ಮಾಡಿದೆ. ಆ ಸಾರಥೆ
ಗೋಪತೆ ಆ ನರನಾರಾಯಣ ತಪವನ್ನು ಭಂಗಪಡಿಸಿದಕ್ಕೆ ಹಾ ಗಂಡಗಲಿಗಳ ಗಂಡ ವೀರ ಪ್ರಚಂಡ ಹಾ ಹನುಮತ ಮಹಾರಾಯ ಹೋಗುವನೆಂದು ಜೈ ಬೀರ್ಯ ಮೊಡಸಂತ ನಾಗಸಾರತೆ ಆವೋ ಅಣ್ಣಯ್ಯ ಆವೋ ತಮ್ಮಯ್ಯ ಇದೇನೋ ಕಂದಮಾರ ಪರ್ವತವ ನೋಡು ತಮ್ಮಯ್ಯ ಎತ್ತ ನೋಡಿದರು ಯತಿ ಮುನಿ ಪುಂಗೇಶ್ವರರು ಸಿದ್ಧಿ ಸಾಧ್ಯರು ಶಿವರ ದೇಹದಲ್ಲಿ ಮನದಲ್ಲಿ ನೋಡಿದನು ತಮ್ಮಯ್ಯ ಅಗ್ರಜ ಆವೋ ಅನುಜ ಈ ಪರ್ವತದಲ್ಲಿ ನಾನಾ ತರದ ಮುಖ ಜಾತಿಗಳು ಗುಲಾಬಿ ಪಾರಿಜಾತಗಳು ಮೊದಲಾದವುಗಳು ಕಂಗಳಿಗೆ ಮಂಗಳಕರವಾಗಿ ಎಷ್ಟು ಸಂಭ್ರಮಿತ ಪರಿಶೋಧಿಸಿ ನೋಡಿದೆಯಾ ನೋಡಿದನು ತಮ್ಮಯ್ಯ ಅಗ್ರಜ ಆವೋ ಅನುಜ ಪೂರ್ವ ಜನ್ಮದ ಕರ್ಮಗಳನ್ನು ನಾಶ ಮಾಡುವ ಪವಿತ್ರವಾದ ಗಂಗೆಯು ಎಷ್ಟು ತಮ್ಮಯ್ಯ ಅಗ್ರಜ ಆವೋ ಅನುಜ ಓಂ ಎಂದು ಓಂಕಾರ ಶಬ್ದವು ಗರ್ಜಿಸಿ ಗಗನ ಮಂಡಲವು ಹೇಗೆ ಮುಟ್ಟುತ್ತವೆ ನೋಡಿದೆಯಾ ತಮ್ಮಯ್ಯ ಅಗ್ರಜ ಆವೋ ಅನುಜ ನಾವು ನಮ್ಮ ಕಾರ್ಯವನ್ನು ನೆರವೇರಿಸುವ ಇದೇ ಶ್ರೇಷ್ಠವಾದ ಸ್ಥಾನವನ್ನು ಆವೋ ನಾರಾಯಣ ಅಣ್ಣ ನರಹರೇ ಯಕ್ಷ ಕಿನ್ನರ ಗಂಧರ್ವ ತುಂಬರ ನಾರಾದಿಗಳೆಲ್ಲ ತಮ್ಮ ಇಂಪಾದ ಗಾಯನದಿಂದ ಜೀವನನ್ನು ತೃಪ್ತಿಪಡಿಸಿ ಸ್ಥಳವಿದೆ ನೋಡು ಇವನು ಇಲ್ಲೇ ವಾಸವಾಗಿರುವನೆಂದು ಪೂರ್ವಿಕರ ನುಡಿ ಇರುವುದು ಈ ಪವಿತ್ರವಾದ ಗಂಗೆಯೋಳು ಸ್ನಾನಪಾನಾದಿಗಳ ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳೋ ನಡಿ ಅನುಜ ಆಹೋ ಪೊಡವಿ ಪಾಲರಿಗೆ ಒಡೆಯನೆಂದು ಸಣ್ಣ ನರಹರೇ ಆಹೋ ತಮ್ಮನಾದ ನಾರಾಯಣ ನಿನ್ನ ಮಾತಿಗೆ ಪ್ರತ್ಯುತ್ತರ ಉಂಟೆ ಬಲ ತಮ್ಮಯ್ಯ ಇನ್ನು ತಡ ಮಾಡದೆ ಕುಳಿತುಕೊಳ್ಳೋಣ ನಡೆಯೋಣ ಅಣ್ಣ ಅಸುರಾಕಣ್ಣ ಆಹೋ ತಮ್ಮ ನಿನ್ನಿಷ್ಟದಂತಾಗಲೇ ಶಿವನೊಲಿದರೆ ಭಯವಿಲ್ಲ ಶಿವ ಮುನಿದರೆ ಬದುಕಿಲ್ಲ ಶಿವನಿಲ್ಲದೆ ಹರನಿಲ್ಲದೆ ಕತಿಯಾರು ನಮಗಿಲ್ಲ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಹುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡಿರ ಅಮ್ಮಮ್ಮ ಅವನ ಮಹಿಮೆಯೇನು ಬಲ್ಲೆ ಬಲ್ಲಿರ ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ ಪಟ್ಟಿ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಪಟ್ಟಿ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಬೂದಿಯನ್ನು ಬೆಳೆದು ಮೈಗಲ್ಲ ವಿಷ ಸರ್ಪವನಿಡಿಯೋ ಸುತ್ತಿಕೊಂಡನು ಹಿಮಗಿರಿಯನು ಹೇರಿ ಹಾಯಾಗಿ ಅಲ್ಲಿ ಕುಳಿತನು ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಓಂ ನಮಃ ಶಿವ
4 ಕೋಟಿ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುವಂತಹ ಈ ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಧ್ವನಿಯು ಕೇಳಿ ಬರುತ್ತಿರುವುದು ಯಾರಾಗಿರಬಹುದು? ಪರ್ವತದಲ್ಲಿ ಓಂ ನಮ ಶಿವಾಯ ಎಂದು ಧ್ವನಿಯು ಕೇಳಿ ಬರುತ್ತಿರುವುದು ದಾರಾಗಿರಬಹುದು. ದಾರಾದರೆ ನನಗೇನು, ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆನು. ಬೂದಿವಾಳ ಗ್ರಾಮದಲ್ಲಿ ಕರ್ಣನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನ ಸುಜಾತ್ ಆಹೋ ಅನುಜ, ಅಹೋ ಅಗ್ರಜ, ಇತ್ತ ನೋಡ. ಬಹು ಕಾಲದಿಂದ ನಮ್ಮಯ್ಯ ಮುಂಭಾಗದೋಳು ಅಲಿಯುತ್ತಿರುವಳಲ್ಲ, ಇವಳು ನಮ್ಮ ತಪಸ್ಸಿನ ಪ್ರಭಾವಕ್ಕೆ ಮನ ಒಲಿದು ಸಂತೋಷ ಭರಿತಳಾಗಿ ನಮ್ಮನ್ನು ಉತ್ತರಿಸಲು ಈ ಧರೆಗೆ ಇಳಿದ ಬಂದ ದೇವತಾ ಸ್ತ್ರೀಯಳೋ, ಅಪ್ಸರೆಯೋ, ಗಂಧರ್ವ ದೇವಕನ್ಯೆಯೋ, ನಾಗಕನ್ಯೆಯೋ, ವನಾದೇವತೆಯೋ? ಅವೋ ತಮ್ಮ, ಅಹೋ ಅಣ್ಣ, ದಾರಾಗಿರಬಹುದು ಅಣ್ಣಯ್ಯ. ನಮ್ಮ ಮೇಲೆ ಕರುಣೆ ಕಟಾಕ್ಷಂ ತೋರಿ ಮೋಕ್ಷಂ ಕೊಡಲು ಬಂದ ಸೃಷ್ಟಿಕರ್ತಳಾದ ಆದಿಶಕ್ತಿಯೋ ಇದ್ದರೆ ಇರಬಹುದು ಅಣ್ಣಯ್ಯ. ತಮ್ಮ, ಅಹೋ ಅಣ್ಣ, ತಡ ಮಾಡದೆ ಅವಳು ದಾರೆಂಬುದು ವಿವರಿಸಿ ನೋಡು ತಮ್ಮ. ಇದೇ ನೋಡು ನಿನಗೆ ನಿಯಮ. ಅಹೋ ಅಣ್ಣಯ್ಯ, ಆಹೋ ತಮ್ಮಯ್ಯ, ಈ ಸ್ತ್ರೀಗಳನ್ನು ನೋಡಿದರೆ ಏನೋ ಒಂದು ಮನೋ ಉದ್ದೇಶ ಬಂದ ಮಲ್ಲಿಂದ ಕಾಣ್ತದೆ. ತಮ್ಮಯ್ಯ, ಇವಳ ಕಡೆ ಗಣ್ಣಿನ ಗುಡಿ ಕಟಾಕ್ಷಂ ನೋಡಿದರೆ ಕಾಮನಿಗೆ ಮನಸೋತು ಮೈಯೊಟ್ಟಿ ಭ್ರಾಂತಳಾಗಿ ಹೌದು ನೋಡು ತಮ್ಮಯ್ಯ. ಅಗ್ರಜ, ಆವೋ ಅನುಜ, ಇವಳು ನೋಡುವ ನೋಟವೇ ಬೇರೆ, ನಡೆಯುವ ನಡಿಗೆಯೇ ಬೇರೆ, ಮಾತಿನ ರೀತಿಯೇ ಬೇರೆ. ಹೌದು ನೋಡು ತಮ್ಮಯ್ಯ. ಅಗ್ರಜ, ಆವೋ ಅನುಜ, ಇವಳ ನಡೆಯಂ ನೋಡಿದರೆ ಏನೋ ಒಂದು ವಿಚಿತ್ರವಾಗಿ ತೋರ್ತದೆಯಲ್ಲ. ನೋಡ್ತಮ್ಮಯ್ಯ. ಅಗ್ರಜ, ಆವೋ ಅನುಜ, ಕಾಲಲ್ಲಿ ಗೆಜ್ಜೆಯಂ ಕಟ್ಟಿ ಮೋಯಿನಿಂದ ನಡೆಸ್ತೀನಿ, ನಡೆನೆಯನ್ನು ಮಾಡ್ತೀನಿ. ಅಗ್ರಜ, ಆವೋ ಅನುಜ, ಇವಳೇನು ಯಕ್ಷ ರಾಕ್ಷಸ ಕನ್ಯೆಯೋ, ದೇವಲೋಕದಿಂದ ತರಗಿದ ರಂಬೆಯೋ? ಅಗ್ರಜ, ಆವೋ ಅನುಜ, ಇವಳನ್ನು ಮಾತನಾಡಿದ್ರೆ ಇವಳ ವೃತ್ತಾಂತ ಗೊತ್ತಿದ್ದು ಅಣ್ಣ ಸುಗುಣಲಾವಣ್ಣ. ಆ ಹೇ ನಾರಿ ರತ್ನವೇ, ನೀನು ಸಾರೋ, ನಿನ್ನ ಹೆಸರೇನು? ಬಾವು ಕಾಲದಿಂದ ನಮ್ಮಯ್ಯ ಮುಂಭಾಗದಳು ನಲಿಯುತ್ತ ಸಂಚರಿಸುತ್ತಲ ಕಾರಣವೇನು? ನಮ್ಮಿಂದ ಏನಾದರೂ ನಿನಗೆ ಸಹಾಯವಾಗಬೇಕೆ? ತಕ್ಷಣವೇ ಬೇಡ. ನಿನ್ನನ್ನು ಕೆಣಕಿದ ಮತಾಂಧರ ಮೇಡ ಮುಡಿಯಂ ಕಟ್ಟೆ ಕ್ಷಣ ಮಾತ್ರದೊಳಗೆ ನಿನ್ನೊಳಗೆ ಬಂಧಿಸಿ ತರುವೆ. ನಿನ್ನ ಮನದ ಉದ್ದೇಶದಾವದಾಗಿರುವುದು ಒಂದು ಉಳಿಯದೆ ಚಂದದಿಂದ ಬೆತ್ತರಿಸ ಬಾಲಮಣೆ ಚಂದದ ಕಣೆ. ಪ್ರಿಯಾ ಹೇಳಿ ಸುಂದರರೇ,
ನಾನು ನಿಮ್ಮಲ್ಲಿ ಒಂದಾದರೂ ಕೇಳುವುದಕ್ಕೆ ಬಂದಿರುವೆನು. ಅದು ಏನು ಅಂತ ಹೇಳಿ, ಅದೇನು ಗೊತ್ತೇ? ಅದು ಏನು ಅಂತ ಹೇಳಿ, ಹೇಳಲಿ, ಅದು ಏನು ಅಂತ ಹೇಳಿ, ಕೇಳಿರಿ. ಹೇಳ್ತ ಹೇಳಿ. ಹೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿಮ್ಮ ಬಗ್ಗೆ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಆಮೇಲೆ ಪ್ರೀತಿ ಎಲ್ಲವೇನೋ. ನನ್ನ ಪ್ರೀತಿ ಪಡೆಯೋಕೆ ಧೈರ್ಯಗಳು ಬಂದಿದೆ. ಬಾರೋ ಒಳಗೆ ಅಂತಿಮ ದಿನ, ನಿನ್ನ ಬಿಟ್ಟು ಹೋಗಲಾರೆ ಬಾಳನೆಡೆಗೆ. ಬಾ, ಬಾ, ಚಲುವಾಗಿ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ. ಸುಂದರರೇ, ವೀರಾದಿ ವೀರರೇ, ನೀವು ದಾರು ಅದು ನಿನಗೆ ಏತಕ್ಕೆ ಬೇಕು ಶ್ರೇಣ? ಈ ವನಾಂತರಕ್ಕೆ ಬಂದ ಕಾರಣವೇನು? ನಿಮ್ಮ ದೇಶದಾವುದು, ನಿಮ್ಮ ಹೆಸರೇನು? ಸುಂದರರೇ, ಮೊದಲು ನೀನು ದಾರಿಯ ಶ್ರೇಣ. ನಲ್ಲ ಶ್ರೇಣ, ನಿಮ್ಮ ಇಬ್ಬರನ್ನು ಕಂಡೆನು, ನಿಮ್ಮಿಬ್ಬರಿಗೆ ಮನಸೋತು ಓಡೋಡಿ ಬಂದಿರುವೆನು. ಆದ ಕಾರಣ ನಿಮ್ಮನ್ನು ಬಯಸಿ ಬಂದಿರುವೆನು. ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿರಿ ವೀರರೇ, ವೀರಾದಿ. ಆಹೇ ನಾರಿ ಶಿರೋಮಣಿ ಚತುರಮಾದಿನ ಅರಮನೆ, ನಾವು ದಾರಂದರೆ ಈಗ ಈ ಗಂಧಮಾನ ಪರ್ವತದಲ್ಲಿ ಘೋರ ತಪೋಂಗೈಯರಿಕೆ ಬಂದ ನರ ನಾರಾಯಣನ ನಾಮ ಅಂಕಿತಿರ್ಬೋದು. ಸುಂದರ, ನೀನು ದಾರು, ನಿನ್ನ ಹೆಸರೇನು? ನಮ್ಮಿರುವರ ಒಡಗೂಡಿ ಕಾಲೋಂ ಕಳಿಯಲಕ್ಕೆ ನಮ್ಮಲ್ಲಿ ರಾಜ್ಯ ಭೋಗ ಭಾಗ್ಯಗಳಂಬಿಟ್ಟು ಈ ಬೂದಿ ರುದ್ರಾಕ್ಷಿ ಮಾಲಾಭರಣರಾಗಿ ವನ ಪರ್ವತಗಳಂಬರಿಯುತ್ತಾ ಬಂದಿರಬೇಕು. ನೀನು ನಮ್ಮಲ್ಲಿಗೆ ಎಷ್ಟು ಮಾತಕ್ಕೆ ಬಂದ್ರು ಬೇಕಾದರೆ ವರವನ್ನು ಬೇಡು, ತಕ್ಷಣದ ಈಡೇರಿಸಿಕೊಡುವೆ. ಆದರೆ ನಮ್ಮಲ್ಲಿ ನಿನ್ನನ್ನು ಕೂಡಿ ಕಾಲ ಕಳೆಯಬೇಕೆಂದರೆ ಸರ್ವತಃ ಆಗದು ದಾರಿ. ಸುಂದರ, ವೀರ, ನಾನು ದಾರಿ ಎಂದು ಕೇಳಿದಿರಾ? ಹೌದು ಶ್ರೇಣಿ. ಹೇಳಲಿ, ಅದೇನು ಚೆನ್ನಾಗಿ ನಿಮ್ಮನ್ನು ಬಯಸಿ ಬಂದಿರುವೆನಲ್ಲ. ನಾವು ಬೇಕಾಗಿಲ್ಲ ಹೇಳಿ, ನಮಗೆ ಬೇಕಾಗಿಲ್ಲ ಹೇಳಿ, ಬೇಕಾಗಿಲ್ಲ ಹೇಳಿ. ಎಷ್ಟು ಮಾತ್ರಗಳು ಬರುವುದಿಲ್ಲ ಹೇಳಿ, ಬರುವುದಿಲ್ಲವೇ? ಬರುವುದಿಲ್ಲ ಹೇಳಿ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳಿ. ಬಾರೋ ಸುಂದರನೇ, ನಿನ್ನ ರೂಪವ ಕಂಡು ಒಂದೇ
ಯಾರೆಂದರೆ ದೇವಲೋಕದ ನರ್ತಕಿ ಸ್ತ್ರೀಯಳು. ಸುಂದರರೇ, ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ದೇವತೆಗಳ ಮುಂದೆ ನಿನ್ನ ಮೈಮಾಟವನ್ನು ತೋರಿಸಿ. ನಿಮ್ಮ ರೂಪವನ್ನು ಕಂಡೆನು, ನಿಮ್ಮ ಪ್ರೀತಿಯನ್ನು ಬಯಸಿರುವೆನು. ಎನ್ನ ಕಾಮದಾಹವನ್ನು ತೀರಿಸು ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿರುವೆನು. ಕಂಡಿರ ವೀರರೇ, ನಾರಿ ಎಂಬ ಕುಲಕ್ಕೆ ಮಾರಿಯಾದ ಮದನಾರ್ಯ ಪರಿವಾರದ ಬಜಾರ್ಯ, ನಿನ್ನ ಸಣ್ಣ ಮಾತಿಗೆ ನಾವೆಲ್ಲ ಒಡಂಬಡಿದಿಲ್ಲ. ಮೂರ್ಖರೇ, ನಿನ್ನ ಗಂಡವಂ ಕಡಿದು ಕಾಲ ಭೈರವನ ಮಡದಿಯಾದ ದುರ್ಗಾಂಬಿಕೆ ಬಲಿಯ ಕಂಡಿಯ ಹುಚ್ಚು ಬಿಡಳ. ಸುಂದರ ನೋಡು, ಎಷ್ಟು ಮಾತ್ರ ನೋಡುವುದಿಲ್ಲ ಮೇನಕ. ನೀನು ನೋಡಿದ್ರೆ ನಾವು ನೋಡುವುದಿಲ್ಲ ಮೇನಕ. ಏತಕ್ಕೆ ನೋಡುತ್ತಿರುವೆಯಲ್ಲ, ಅದು ಎಷ್ಟು ಮಾತ್ರ ಇಲ್ಲ ಮೇನಕ. ಹತ್ತಿರ ಬಾ. ಮೇನಕ, ನನ್ನ ಕಣ್ಣು ನೋಡುತ್ತಿರುವುದು ನನ್ನ ಮನಸ್ಸಿಗೆ. ನೀನು ನನಗೆ ಬೇಕಾಗಿಲ್ಲ ಮೇನಕ. ಏನು ಬೇಕು? ನಾವು ತಪಸ್ಸು ಮಾಡಲಿಕ್ಕೆ ಬಂದಿರುವ ಮೇನಕ. ತಪಸ್ಸು ಆಮೇಲೆ ನಮಗೆ ಬೇಕಾಗಿಲ್ಲ ಮೇನಕ. ನಮಗೆ ದೈವ ಸಮುದ್ರ ಮೇನಕ. ನಿನ್ನಂಗೆ ನಾಚಿ ಕೆಟ್ಟವರಲ್ಲ ಮೇನಕ. ಸುಂದರ ಮೇನಕ, ಏನು ಕೇಳು. ಸುಂದರರೇ, ವೀರರೇ, ನರನಾರಾಯಣರೇ, ನನ್ನ ದೇಹಕ್ಕೆ ಸುಖ ಕೊಡು ಎಂದರೆ ಒಲ್ಲೆ ಒಲ್ಲೆ ಎಂದು ಹೇಳ್ತಿರುವಿರಾ? ಸುಂದರ, ಹೆಣ್ಣನ್ನು ಕೂಡಿದ ರಕ್ಷಣೆ ಬಂದ ಸುಖ, ಶಿವನನ್ನು ಬೇಡರ ಸ್ವರ್ಗ ಸುಖ. ಹೌದೇ? ಹೌದು ಮೇನಕ. ಸ್ವರ್ಗ ಸುಖ ಎಷ್ಟು ದಿನ ಇರಬಹುದು? ಅದು ನಾವು ಸಾಯುವರೆಗೂ ಇರುತ್ತೇವೆ ಮೇನಕ. ನಿನಗೆ ಗೊತ್ತಿರುವುದೇ? ನನಗೆ ಗೊತ್ತಿರೋದು ಮೇನಕ. ಸುಂದರ, ಎಲೆ ಮೇನಕ, ಹೆಣ್ಣು ಹೊಲದು ಬಂದಿರುವೇನೋ? ಅದು ನಮಗೆ ಅಷ್ಟು ಮಾತಿಗೆ ಬೇಕಾಗಿಲ್ಲ ಮೇನಕ. ಹೆಣ್ಣು ಹೊಲದು ಬಂದಾಗಿ ಕಣ್ಣು ಮುಚ್ಚಿಕೊಳ್ಳಬಾರದು. ಎಲೆ ಮೇನಕ, ಅಲ್ಲ, ಹೆಣ್ಣು ಮಣ್ಣು ಮಣ್ಣು
ಪಡೆಯಬೇಕಾದರೆ ಪುಣ್ಯ ಮಾಡಬೇಕು. ಅದು ನಿನ್ನಲ್ಲಿರುವುದೇ. ಆದರೆ ಈ ಮೂರನ್ನು ಧಿಕ್ಕಾರ ಮಾಡಿದವರೇ ಈ ಮೂರ್ತಿಗಳಂತ ದೊಡ್ಡವನು. ಸುಂದರ, ಮೇನಕಾ, ಹಿರಿಯರು ಹೇಳಿದ ಮಾತನ್ನು ಕೇಳಿಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕಾ. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗ ಸುಖವನ್ನು ಅನುಭವಿಸಬೇಕೆಂದು. ಅದು ನಮಗೆ ಬೇಕಾಗಿಲ್ಲ ಮೇನಕಾ. ನಿನಗ ಬೇಕಾಗಿದ್ದರೆ ನನಗೆ ಬೇಕಾಗಿಲ್ಲ ಮೇನಕಾ. ಎಷ್ಟು ಮಾತ್ರಕ್ಕೆ ನೋಡುವುದಿಲ್ಲ ಮೇನಕಾ. ಆಹೋ ಅಗ್ರಜ, ಆಹೋ ಅನುಜ, ವನತೆಯ ಕೆಟ್ಟನ್ನುಗಳ ನುಡಿಯಳಂ ಕೇಳಿ ಅನ್ನೋಳು ಹುಟ್ಟಿ ಬರುವ ಕಡೆಗಳಿರುವ ಶಾಸ್ತ್ರಿಗೆ ಬಲ ತಮ್ಮಯ್ಯ, ಇವಳಂ ಸುಟ್ಟು ಸೂರ್ಯ ಕೈದು ಬಸವ ಮಾಡಿಬಿಟ್ಟೆ. ಅಗ್ರಜ, ಆಹೋ ಅನುಜ, ಈ ಹರಿತವಾದ ಖಡ್ಗದಿಂದ ಇವಳ ಕುತ್ತಿಗೆ ಕತ್ತರಿಸಿ ಮಾಡಿ ಬಿಡಬಂದ್ರೆ. ಬಲ ತಮ್ಮಯ್ಯ, ಅಗ್ರಜ, ಆಹೋ ಅನುಜ, ಈ ನರ ನಾರಾಯಣನೆಂದ್ರೆ ಪಡಿವೆ ನಡಿಗೆ ಆಕಾಶ ಕಿರ್ರೆಂದು ಆದರೆ ಹೆಣ್ಣಿನ ಮೇಲೆ ಆಕ್ರೋಶಂ ತೋರಿಸಿರೋ ಮರಿಗಳಿದರೊಂದು ತ್ರೈಲೋಕದೊಳಗೆ ನಮಗೆ ಅಪಕೀರ್ತಿ ಬರಬಾರದು. ಆದ ಕಾರಣ ನಿನ್ನನ್ನು ಕ್ಷಮಿಸಿ ಬಿಟ್ಟಿರು ಮೇನಕ, ಬಿಟ್ಟು ಬಿಡಿದೆ ಗಾಯಕ. ಸುಂದರರೇ, ಮೇನಕಾ, ನಾರ ನಾರಾಯಣರೇ, ಮೇನಕ, ಒಂದೇ ಹಠವನ್ನು ಹಿಡಿದಿರುವಿರಾ? ಹೌದು ಮೇನಕ. ಹಾಗೆಲ್ಲ ಹಿಡಿಯಬಾರದು. ಏದಕ್ಕೆ ಹೇಳಬಾರದು ಮೇನಕ? ಮೇನಕ ಎಂದು ಹೆಸರನ್ನು ಬಿಟ್ಟು ಪ್ರೇಯಸಿ ಎಂದು ಕರೆಯಬೇಕು. ನಿನ್ನಂತ ನೀತಿ ಕಟ್ಟೋಳು ನಾನು ಆ ರೀತಿ ಕಟ್ಟಿಲ್ಲ ಮೇನಕ. ಇನ್ನು ಹೇಗೆ ಕರೆಯುವಿರಿ? ಮೇನಕ ಎಂದು ಕರೆಯುವ ಮೇನಕ. ನೀನು? ನಾನು ಎಷ್ಟು ಮಾತ್ರಕ್ಕೆ ಕರೆಯುವುದಿಲ್ಲ ಮೇನಕಾ. ಕರೆಯುವುದಿಲ್ಲ. ಮೇನಕ, ಕರೆಯುವುದಿಲ್ಲ ಮೇನಕಾ. ಓ ಪ್ರಿಯತಮ, ಮೇನಕಾ, ಓ ಸುಂದರ, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕಾ. ಹೇಳೇನು ಕೇಳು. ಅದು ಚೆನ್ನಾಗಿ ಹೇಳು ಮೇನಕಾ. ಪ್ರಿಯ ಸುಂದರ, ಪ್ರಿಯ ಸುಂದರ, ಸುಂದರರೇ, ವೀರಾದಿ ವೀರರೇ, ಹೆಣ್ಣು ಒಲಿದು ಬಂದಾಗ ಕಣ್ಣನ್ನು ಮುಚ್ಚಿಕೊಳ್ಳಬಾರದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ಎನ್ನ ಕಾಮದಾಹವನ್ನು ತೀರಿಸಿ ಎಂದು ನಿಮ್ಮ ಸಾರಿ ಸಾರಿ ಬೇಡಿಕೊಳ್ಳುತ್ತೇನೆ. ಧೀರರೇ, ಮೇನಕ, ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ದೇಹಕ್ಕೆ ಸುಖ ಕೊಡುವೆ.
ಕಂಡಿರಾ ನರನಾರಾಯಣರೇ? ಪೂರ್ವದಲ್ಲೂ ಹುಟ್ಟುವ ಸೂರ್ಯನು ಒಂದು ವೇಳೆ ಪಶ್ಚಿಮದಲ್ಲೂ ಹುಟ್ಟಿದ್ರೆ ಹುಟ್ಟಬಹುದು, ಪಶ್ಚಿಮದಲ್ಲೂ ಮುಳುಗುವ ಸೂರ್ಯನು ಒಂದು ವೇಳೆ ಪೂರ್ವದಲ್ಲೂ ಮುಳುಗಿದ್ರೆ ಮುಳುಗಬಹುದು. ಈ ನರನಾರಾಯಣನ ಮನಸ್ಸು ಕೆಡಿಸುವ ನಿನ್ನಿಂದ ಆಗುವುದಿಲ್ಲ ಮೇನಕ. ಅವರ ಮನದ ಇಂಗಿತವನ್ನು ಅವರ ಮಗನ ಭಾವದಿಂದ ಅರಿತಿ ಎಂಬಂತೆ ಈ ಕಾಮ ಮೋಹಿನಿ ಮಾತಿಗೆ ಎಷ್ಟು ಹೇಳಿದ್ರು ಬಿಡ್ತಿಲ್ಲ. ಎಲೇ ಕಾಮ ಪಿಶಾಚಿ, ಎದ್ದು ಬಂದು ಕುಳಿತಂತೆ ನಾವು ಮಾಡುವ ತಪಸ್ಸಾತಿಗಳಿಗೆ ಭಂಗವನ್ನು ತರುವುದಕ್ಕೆ ಯಾವ ಉದ್ದೇಶದಿಂದ ನಮ್ಮನೆ ಬಂದಿವೆ. ಮುಕ್ಕಳೆ ಸುಂದರ, ನಮ್ಮನ್ನು ಬಡ ಮನುಜರೆಂದು ತಿಳಿದು ನಟನೆ ಮಾಡಿ ಅಜ್ಞಾನ ಎಂಬ ಅಂಧಕಾರ ಕೆಸರಿಗೆ ಬಾಯಿಗೆ ಬಂದಂತ ಕುಚೇಷ್ಟೆ ಮಾತುಕತೆ ಇವಳ ಮಂಡ ಅಹೋ ಅನುಷ, ಅಹೋ ಅಗ್ರಜ, ಇವಳ ಉದ್ದವಾದ ನಾಲಿಗೆ ಸರ್ರನೆ ಸಿಳಿಬಿಡೋಣ ಕಂಡ್ಯಾ ಹೊಚ್ಚು ಮುಂದೆ. ಸುಂದರ, ಏನು ಸಿಳಿ ಬಿಡುವೆ? ಇನ್ನ ನಾಲಿಗೆ ಸಿಳಿಬಿಡೋಣ ಮೇನಕ. ಪ್ರಿಯಾ, ಏನೇ ಮೇನಕ, ಹಾಗೆಲ್ಲ ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು ಮೇನಕ? ನನಗೆ ನೀವೇ ಪತಿ, ನಿಮ್ಮಿಬ್ಬರಿಗೆ ನಾನೇ ಸತಿ. ನಾವು ಬಂದಿರುವುದು ತಪಸ್ಸು ಮಾಡಲಿಕ್ಕೆ ಮೇನಕ, ನಿನ್ನನ್ನ ಕೂಡುವುದಕ್ಕಲ್ಲ. ಮಾತ್ರ ಕೂಡುವುದಿಲ್ಲ ಮೇನಕ. ಏನೇ ಮೇನಕ, ಹತ್ತಿರ ಬಂದರೆ ಸುತ್ತುವಾಗ ಮೇನಕ. ಸುಂದರ, ಮೇನಕ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ. ಉಲ್ಲಾಸದ ಸುಂದರರೇ, ವೀರಾದಿ ವೀರರೇ, ಒತ್ತು ಬಾಳ ಆಯ್ತು. ಅದು ಎಷ್ಟು ಮಾತ್ರಕ್ಕೆ ನಾವು ನಿಮ್ಮನ್ನು ಒಲಿದಲ್ಲ ಮೇನಕ. ಒತ್ತು ವ್ಯರ್ಥ ಮಾಡಬಾರದು. ನೀನು ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ ಮೇನಕ. ಸುಂದರ, ಏನೇ ಮೇನಕ, ಸುಮ್ಮನೆ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ್ರೆ ನೀನು ಧೀರನು, ಇಲ್ಲ ನೀನೆಂತವನು. ಏನೇ ಮೇನಕ, ಸುಂದರ, ಸಮುದ್ರಕ್ಕೆ ನೀರಿನ ದಾರ ಗುಡಿಸುವರಾರು, ಚಂದ್ರನಿಗೆ ಚಳಿಯಾದರೆ ಕಂಬಳಿ ಹೊಲಿಸುವರಾರು, ಸೂರ್ಯನಿಗೆ ಶೆಕೆಯಾದರೆ ಗಾಳಿ ಬೀಸುವರಾರು, ನಿನ್ನಂತ ಅತಿಗಟ್ಟ ಬಂದ ಸ್ತ್ರೀಯರಿಗೆ ಎಲೆ ಮುರ್ಖಳ, ಎಲೆ ಮೇನಕ, ಅದೇನು ಚೆನ್ನಾಗ ಮೇನಕ. ನಿಂದೈತಮ್ಮ. ಸುಂದರರೇ, ಎಲೆ ಮೇನಕ, ಒಂದೇ ಹಠವನ್ನು ಹಿಡಿದು ಬರಬೇಡಿರಿ, ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿರಿ. ಕಂಡಿರಾ ನರನಾರಾಯಣರೇ? ಆಹೋ ಅನುಜಾತ್ರೆ, ಅಹೋ ಅಗ್ರಜಗಳೇ, ಈ ಮೂರ್ಖಳ ಕಾಮಬಾಧೆಯಿಂದ ತತ್ತರಿಸುತ್ತ ಕಾಮಬಾಯಾರ್ಯ ತಲೆಗಾರ್ಯ ನಾಚಿಕೆ ಸ್ತ್ರೀ ಸಭಾಗಳನ್ನು ಮೀರಿದ ಈ ಕಾಮ ಮೋನಿಗೆ ಎಷ್ಟು ಹೇಳಿದ್ರು ತನ್ನ ಕೆಟ್ಟ ಬುದ್ಧಿ.
ಗದ್ದಲ ಮಿಡಿದು ದರದರನೆ ಬೀಸಾಡುವಂತನಾಗುತ್ತಮ್ಮ. ಆಹೋ ಅಣ್ಣಯ್ಯ, ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ. ತಮ್ಮಯ್ಯ, ಈ ಮೂರ್ಖಳನ್ನು ದರದರನೆ ಎಳೆದುಕೊಂಡು ಈ ವನ ಪರ್ವತ ಹೊರಳಿ ಬೀಸಾಡಿ ಬರಬೇನು. ಮುಂಬಳಿ ಬಳ್ಳಿಯಲ್ಲ ಈ ಸಾರತೆ ರಥವನ್ನು ಬಿಡಿದ ಆಕೃತ ನಮಸ್ಕಾರವುಂಟಾಗಲಿಲ್ಲ. ನಾನು ಅವರ ಹೃದಯದಲ್ಲಿ ನೆಲೆಸದೊಡೆ ಗಂಡುಗಳಿಗಾಗಿ ಈ ಭೂಮಿ ಮೇಲೆ ಬಾಳುವರೆ ಶಿಖಂಡಿ ಎಂದು ಈ ಭೂಮಿ ಬಿಡಿದು ಕೊಂಡಾಡುವರು. ಈ ಭುವನದಲ್ಲಿ ಹುಟ್ಟಿದ ಪುರುಷರಿಗೆ ಸ್ತ್ರೀ ಸಂಗತ್ಯವಿಲ್ಲದ ಮೇಲೆ ನಿಮ್ಮಂತ ಸಂಡರಿದ್ದು ಫಲವೇನು ಕಂಡಿರ ಮೂಡರೆ ಜಗತ್ ಬಂಡರೆ ಬಳಿ ಬಳಿರೈ ಮಾತಾಂದರೆ ಏನರ ನಾಡು ಎಂಬ ಹದವ ಬಾಯಿಗೆ ಬಂದಂತೆ ಬಗಳುವುದಕ್ಕೆ ನಿನ್ನ ನಾಲಿಗೆ ಉತ್ತಮವಾಯಿತೇನು? ಸಹಜವಾಗಿ ಉತ್ತಮವಾಯಿತಲೇ ಹದವ. ಎಂತ ಗಂಡು ಗಲಿಗಳ ಪರಾಕ್ರಮದ ಪ್ರಚಂಡತನ ಅರಿಯದೆ ಸುನಕ ಸುಖರಂತ ಬಗಳಿವೆಯಾ? ಸಹಜವಾಗಿ ಬರುವುದೇ ಹದವ. ಎಲೆ ಕುಲ್ಲ, ಎಲೆ ಮರಳ, ನೀನು ಯಾವ ಮಹಾಬಲವಂತನೆಂದು ನಮ್ಮ ಎದುರಿಗೆ ಜಂಬ ಕೊಚ್ಚಿಕೊಳ್ಳುವಲೆ ಬಂಡ ಊರ್ವಶಿ ಎಲೆ ನರ ನಾರ ಎಂಬ ಕಡು ಮೂರ್ಖರೇ, ಈ ನಿಮ್ಮ ಯವನ ಮಾತಿನ ನೀತಿ ಶಾಸ್ತ್ರವು ಈ ಕಾಮಸೂತ್ರ ಮುಂದೆ ಹಂಬರಿಯಲಾರವ. ಬಂಡ ಏ ಮಂದಮತಿಗಳೇ, ಈ ಭೂಮಿಯ ಮೇಲೆ ಹುಟ್ಟಿದ 84 ಲಕ್ಷ ಜೀವರಾಶಿಗಳ ಹೃದಯದಲ್ಲಿ ನಾನು ನೆಲೆಸಿರಲು ಈ ಜಗತ್ತ ವ್ಯಜನವಾಗಿರೋದು. ಅಂದ ಬಳಕೆಯ ನಮ್ಮ ಕಡೆ ಕಾಣಿಸಿ ಸಂಸಾರವೆಂಬ ಸಾಗರ ಈಜೆ ದಡವ ಸೇರಿದ ಚಟಮತಿಗಳಾಗಿ ದುಷ್ಟತನದಿಂದ ಕೆಟ್ಟು ಹೋಗೋದು ನಿಮಗೆ ಮನವಿಷ್ಟ ಆಯ್ತು ಭ್ರಷ್ಟರೇ? ಬಳಿರೇ ಎಲ್ಲ ಈ ಮೂರ್ಖನಾದ ಮನ್ಮತ ನೀನಾಡುವ ಮಾತೆಲ್ಲ ವ್ಯರ್ಥ. ನಾರಾಯಣ, ಏನೈ ಕೋತಿ ಪೇಳುವನ್ನು ಕೇಳು ನಿಧಿ ನಿನ್ನ ಸತಿಯಾದ ರತಿ ಅದಮ ನೋಡುವಂತೆ ಮೂಡವಂತೆ ನಮ್ಮಯ ಸಂಗಟ ಬಾರದರು ಬಂದರೆ ಬರುವುದು ಏ ಮಪ್ಪು ಮನುಷ್ಯರೇ, ನಾವು ದೈವ ಸಂಭೂತರು ಎಷ್ಟು ಪರಿಪರಿಯಿಂದ ಬೇಡಿದರು ಸ್ತ್ರೀಯರ ಸಂಘ ವಹಿಸಲಾರೆವು. ಏ ಮಂದಮತೆ, ನಮ್ಮ ಹತ್ತಿರಕ್ಕೆ ಬಾರದ ನೀರು ಬಂದ ದಾರಿಯ ಮಿಡಿದು ನಡೆದ ಮೂಡ ಬಂದರೆ ಬರುವುದನ್ನು ಕೇಳ. ಇದೇ ಮಂದಮತಿಗಳೇ, ಹಾಗಾದ್ರೆ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧರಾದವರೇ ಆಹೋ ಶ್ರೀ ಹರಿಯ ಸಂಬೋಧನಾದ ನರ ನಾರಾಯಣರೇ, ನಿಮ್ಮ ಯಜನ ಮಹಿಮೆ ಹರಿಯದೆ ಕಡು ಮೂರ್ಖನಂತೆ ನಿಮ್ಮೋಡು ವರ್ತಿಸಿದೆ. ನಿಜನರ ಒಡೆಯನಾದ ದೇವೇಂದ್ರ ಆಜ್ಞೆಯಂತೆ ನಿಮ್ಮಯ ತಪವನ್ನು ಭಂಗಪಡಿಸಲು ಸುರಾಂಗಣೆಯರ ಒಡಗೂಡಿ ನಿಮ್ಮಲ್ಲಿಗೆ ಬರಬೇಕಾಯಿತು. ನಿಮ್ಮಂತ ಮಹಾಪುರುಷರ ಮನ ನೋಯಿಸಿದಕ್ಕೆ ನನ್ನನ್ನು ಕ್ಷಮಿಸರ ಕಂಡಿರ ನರ ನಾರಾಯಣರೇ. ಎಲೇ ಮನ್ಮಥ, ನಿನಗೆ ಈಗ ಬುದ್ಧಿ ಬಂದಿದೆ. ಎಲೈ ಅಂಗಜ, ನೀ ಬೇಳುವ ಮಾತೇ ನಿಜ. ಆಹೋ ಅಗ್ರಜ, ಆಹೋ ಅನುಜ, ನಿನ್ನಿಷ್ಟದಂತಾಗಲೇ. ಆಹೋ ಅಣ್ಣಯ್ಯ, ಆಹೋ ತಮ್ಮಯ್ಯ, ಆ ದೇವೇಂದ್ರ ನಂಬ ಸಿಕ್ಕಳಕು
ಸಿಂಗಳಕ್ಕನು ನಮ್ಮ ತಪಸ್ಸನ್ನು ಕೆಡಿಸಲಿಕ್ಕೆ ಸೂರ ಸುಂದರಿಯನ್ನು ನಮ್ಮಲ್ಲಿಗೆ ಕಳಿಸಬೇಕಾದರೆ ನಾವೇನು ಸ್ತ್ರೀಯರಂ ಕಾಣಲು ತಿಳಿದುಕೊಂಡು ನಾವು ಮನಸ್ಸು ಮಾಡಿದರೆ ಬೇಕಾದ ಶ್ರೀರಂ ಸೃಷ್ಟಿಸಬಲ್ಲೆವು. ಆದ ಕಾರಣ ದೇವೇಂದ್ರನಿಗೆ ಮುಖಭಂಗಂ ತರುಣ ಯೋಗ್ಯವ ಸ್ಥಳಕ್ಕೆ ಹೋಗೋಣ. ಈ ಮಾತು ಸಹಜ. ತಮ್ಮ ನಿನ್ನ ಇಷ್ಟದಂತಾದರೆ ಬಳಿರಿಯ ಎರಾಯಿ ಸಾರದ ಏಕಾಂತ ಮಂದಿರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ಸಾರದ ಜನಕ ಅಮ್ಮ ಮಗಳೇ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಜನಕ ಅಮ್ಮ ಮಗಳೇ ನನ್ನನ್ನು ಸೃಷ್ಟಿಸಿದ ಕಾರಣವೇನು ಜನಕ? ಜಗದ್ವಿಖ್ಯಾತಿ ಕಾಂತಿ ಕನಕ. ಎಲೆ ಅಂಗಜಾರಿ ಬೇಡುವ ಮಾತೇ ನಿಜ. ಎಲೆ ಅಂಗಜಾನಿ ಹೇಳುವ ಮಾತೇ ಸಹಜ. ಯಾಕೆ ಮಾಡ್ತೀವಿ? ಅಮ್ಮ ಮಗಳೇ ನಿನ್ನನ್ನು ಸೃಷ್ಟಿಸಲು ಕಾರಣವೇನೆಂದು ಕೇಳಿದೆಯಾ? ಹೌದು ತಂದೆ. ಆ ದೇವೇಂದ್ರ ನಮ್ಮ ಸಿಂಗಳಕ್ಕನು ನಮ್ಮ ತಪಸ್ಸನ್ನು ಕಳಿಸಲಿಕ್ಕೆ ಸುರ ಸುಂದರಿ ನಮ್ಮ ಕಳಿಸಬೇಕಾದರೆ ದೇವಲೋಕದ ನರ್ತಕಿ ದೇವಲೋಕದ ನರ್ತಕಿಯನ್ನು ಸೃಷ್ಟಿಸಿರುವ ಕಂಡಿಯ ಕೋಮಲಾಂಗಿ ವರಮಂಗಲಾಂಗಿ. ಜನಕರೇ ಅಮ್ಮ ಮಗಳೇ ಹಾಗಾದ್ರೆ ಹೇಳುವಿನ ಕೇಳಿ. ಅದೇನು ಚೆನ್ನಾಗಿ ಹೇಳಮ್ಮ.
ಅಮ್ಮ ಮಗಳೇ, ನನ್ನನ್ನಂತೂ ಸೃಷ್ಟಿಸಿದ್ದು ಆಯ್ತು. ಆದರೆ ನನಗೊಂದು ನಾಮಕರಣವನ್ನು ಮಾಡಿರಿ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮೋಹದ ಮುದ್ದು ಕುಮಾರಿಯೇ, ನೀನು ನಮ್ಮ ತೊಡೆಯಲ್ಲಿ ಜನಿಸಿರಿಂದ ನಿನಗೆ ಊರ್ವಶಿ ಎಂದು ನಾಮಕರಣ ಮಾಡುವೆವು. ಹೌದೇ ಜನಕ? ತ್ರಿಲೋಕದಲ್ಲಿ ಅತ್ಯಧಿಕ ಸುರಸುಂದರಿ ಊರ್ವಶಿ ಎಂದು ದೇವಗಣಾದಿ ಎಡಬಿಡದ ಕೊಂಡಾಡುವರ ಗಂಡಿಯ ಪುತ್ರ ಜನಕರೇ, ಅಮ್ಮ ಮಗಳೇ, ಹಾಗಾದ್ರೆ ಹೇಳಿವಿನ ಕೇಳಿ. ಅದೇನು ಚೆನ್ನಾಗಿ ಹೇಳಮ್ಮ. ಎನ್ನಯ ಹೆಸರು ಊರ್ವಶಿಯ, ಎಂದು ಊರ್ವಶಿ, ನನ್ನನ್ನು ಸೃಷ್ಟಿಸಿದ್ದಾಯ್ತು, ನನಗೆ ನಾಮಕರಣ ಕೊಟ್ಟಿದ್ದು ಆಯ್ತು. ಇನ್ನು ನನ್ನ ಕಾರ್ಯವು ಏನೆಂದು ಹೇಳಿರಿ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ನಿನಗೆ ಶುಭವಾಗಲಿ. ನಿಮ್ಮ ಇಷ್ಟದಂತಾಗಲಿ ಜನಕರೇ. ಸಾರಥಿ, ಭೂಪತಿ, ನಿನ್ನ ಜಾತಕ್ಕೆ ರಥವನ್ನು ಮುಂಭಾಗದ ತಂದು ನಿಲ್ಲಿಸು, ಹಾ. ಅದಕ್ಕೆ ಶೃಂಗಾರ ಮಾಡಿಸು, ಹಾ ಸಪ್ತ ಕುದುರೆಗಳನ್ನು ಜೋಡಿಸು, ಹಾ. ಅದಕ್ಕೆ ಚಿತ್ರ ವಿಚಿತ್ರ ಸರ್ವಾಲಂಕಾರ ತಯಾರು ಮಾಡಿಸು. ಗುಲೇ, ಎಲ್ಲ ಸಾರಥಿ, ಭೂಪತಿ, ಮುತ್ತು ಮಾಣಿಕ್ಯ ನಾವು ರತ್ನಗಳಿಂದ ರಥಕ್ಕೆ ಕಟ್ಟಿಸು, ಹಾ ಸರ್ವಾಲಂಕಾರ ತಯಾರು ಮಾಡಿಸು. ಹಾ ಎಲ್ಲ ಸಾರಥಿ, ಭೂಪತಿ, ಇಂದ್ರ ಅಮರವತಿಗೆ ಚೂಟಿಯಿಂದ ರಥವನ್ನು ಬಿಡುವಂತನಾಗು ಸಾರಥಿ. ಶಾಸ್ತ್ರಗೌಡ. ಓ ತಮ್ಮನಾದ ನಾರಾಯಣ, ನಾವು ತಪಸ್ಸನ್ನು ಕೈಯುವುದಕ್ಕೆ ಯೋಗ್ಯವಾದ ಸ್ಥಳಕ್ಕೆ ಹೋಗೋಣ ನಡೆ ಅನಿತ. ಈ ಮಾತು ಸಹಜ. ಆವೋ ಅಣ್ಣಯ್ಯ, ನಿನ್ನಿಷ್ಟದಂತಾಗಲೇ.
ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು. ಕಂಕಣ ಕೂಡಿ ಬಂದಾಗ ಮದುವೆ ಆಗಬೇಕು, ಮಂಗಲವಾದ ಮೊಳಗಲೇಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು. ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಲವಾದ ಮೊಳಗಲೇಬೇಕು. ರೇಷ್ಮೆ ಸೀರೆ ಹುಟ್ಟು ಮುಡಿಯಲ್ಲಿ ಮಲ್ಲಿಗೆ ಹಿಟ್ಟು, ರೇಷ್ಮೆ ಸೀರೆ ಹುಟ್ಟು ಮುಡಿಯಲ್ಲಿ ಮಲ್ಲಿಗೆ ಹಿಟ್ಟು. ಮದುಮಗಳಾಗಿ ಕುಳಿತಿರುವಾಗ, ಮದುಮಗಳಾಗಿ ಕುಳಿತಿರುವಾಗ ನಿನ್ನನ್ನು ನೋಡುವ ಭಾಗ್ಯವೇ. ರಕ್ತದಾರ ನೀನು ತಾನೆ ನನ್ನ ಮುದ್ದು ಸೋದರಿ. ವಸಂತ ಕಾಲ ಬಂದಾಗ ನಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು. ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಲವಾದ ಮೊಳಗಲೇಬೇಕು. ಮಲ್ಲಿಗೆಯಿಂದ ಮಂಗಲವಾದಬೇಕು, ಮಲ್ಲಿಗೆಯಿಂದ ಮಂಗಲಾದಬೇಕು. ಇತ್ತದಿ ಮಾತನು ಹಾಡಿರಬೇಕು, ಸತ್ಯವಾಗಿ ನೀನು ನಡೀತಿರಬೇಕು. ವಸಂತ ಕಾಲ ಬಂದಾಗ ನಾವು ಚಿಗರಲೇಬೇಕು, ಆಡಲೇಬೇಕು. ಮಲ್ಲಿಗೆ ವಾದ್ಯದಂತೆ ನೀ ನುಡಿತಿರಬೇಕು. ಸೈಲೆನ್ಸ್ ಸೈಲೆನ್ಸ್. ದೇವತ ಮುನಿಹಾರನ್ನು ಕೇಳಿದೆ. ಈ ಭೂಮಂಡಲದಳ ನಾವೇ ಪ್ರಚಂಡರಂದು ಮಂಡಯ ಮೆತ್ತಿ ತಿರುಗುವ ಪಂಡರ ಗುಂಡಿಗೆ ಅಂತ ಹೇಳಿ ಅವರ ರುಂಡಗಳ ಕಡಿ ಕಾಡಿಸಿ ನಲಿದಾಡುವ ಗಂಡಸುರ ಕುಲತಿವರ ಮಾರ್ತಂಡ ಪರಾದ್ರಿಗಳ ಪಕ್ಕ ವೈರಿಗಳ ನಾಶಗೊಳಿಸಿ ಈಶನಂ ಬಂಧಿಸಿ ದಾನವ ಕುಲಶೇಷನ ಸರ್ವಲೋಕಕ್ಕೆ ಲೋಕೇಶನಂದು ಈ ವಸದಿಯೋಳ ಹೆಸರು ಗಳಿಸಿರುವೆ. ಕೋಟಿ ಚಂಡ ಕರಗ ಮೆಗಿಲೆನ್ನಿಪ ಎಂತ ಚಂಡ ಪ್ರಚಂಡ ಭೂಮಂಡಲದಾಳ ಮಂಡ ಎಂಬಾಗಿ ಗೋಡೆಗಾಡನ್ನು ನಟಿಗೆ ವಿಚಾರಿಸುವ ನೀನು ದಾರುಣನೇ. ದೇವ, ನಾವು ಯಾರನ್ನ ಕೇಳಿದೀಯಾ? ಲಂಚ ಕೊಡುವನು ದೇಶದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ. ಅದನ್ನ ಕಂಡು ಬಿಡುವರು ಈ ಬಡಜನರು ಬಾಯಿ ಬಾಯಿ. ಹೊಸಪೇಟೆ ಹೊಗಲಕಾಯಿ, ವಿಟ್ಲಾಪುರ ವೀರೆಕಾಯಿ, ಶಾಗನೂರು ಸೌತೆಕಾಯಿ, ಬಳ್ಳಾರಿ ಬಾರೆಕಾಯಿ, ಕೂಳ್ಗೆ ಹುಂಚೆಕಾಯಿ. ಈ ಕಾಯಿಗಳನ್ನು ಅರ್ಪಿತ ಮಾಡಿಕೊಳ್ಳುವಳು ಈ ಊರಿನ ಮಾರಮ್ಮವ್ವ ತಾಯಿ. ಅಮ್ಮನವರ ಚರಣದಾಸ, ಊರಿಗೆ ಬುಡ್ಡೆ ಕಲ್ಲು ವಾಸ. ಓಸಾಡಿ ಮನೆಗೆ ಬಂದ್ರ ಬಕ್ಕಣದಾಗೆಲ್ಲ ಒಂದು ಕಾಸ. ಇಂಥ ಸಂಸಾರವನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು ಹೋಗುವ ಸೂರಸಾರಥಿ ನಾನಲ್ಲದನ ದೇವ. ಹೇಳಿಕೊಂಡು ಬರಬೇಕು ತಮ್ಮನ ಮಂಗಿದವ. ಎಲ್ಲ ಈ ಸಾರಥಿ ನಾವು ದಾರಂದರೆ ಈ ಸೃಷ್ಟಿಯಾಳ ಪುಟಿದು ಯಾವತ್ತ ಕೆಟ್ಟ ಪಡೆಯ ಪರಂ ನಷ್ಟವಂಗೈದ ಅವರ ಪಟ್ಟಣವಂ ಸುಟ್ಟು ದಿಟ್ಟತನದಿಂದ ಹಟ್ಟಾಸದಿಂದ ಮೆರಿವೆ. ಏಮ ಇಬ್ರಾಮಗಳಿಂದ ಇಬ್ರಂಬಿಸುವ ಎನ್ನಯ್ಯ ಕರದೋಳಿರುವ ಖಡ್ಗವಂ ಕಂಡು ಮಿತ್ರೆಂಬ ಮೂರ್ಖರ ತರ್ಕವಂ ಮಾಡಿದ ಈ ಮೃತ್ಯುವಳ ಎಲ್ಲ ಸಾರಥಿ ಎನ್ನಯ್ಯ
ಮೊಗದೋಳ ತಿದ್ದಿ ತೆಡಿದ ಕೊಟ್ಟಿ ಮೇಷಂ ಕಂಡು ಸಮಸ್ತ ಬಳಗವು ಇದು ಏನೋ ವಿಚಿತ್ರ ಎಂದು ಈಗರಿಗೆ ಉದಿರಿದವ. ಹೌದೇನು ದೇವ? ಸಾರಥಿ ಭೂಪತಿ ಸೂರ್ಯ ಚಂದ್ರರಿಗೆ ದೆಕ್ಕ ಕಾಣದ ಕಾರ್ಮೋಳಕ್ಕೆ ಹಲ, ಹಲ. ಸಾರಥಿ ಭೂಪತಿ ಸೃಷ್ಟಿಕರ್ತನ ಸೃಷ್ಟಿಯನ್ನೇ ನಷ್ಟಗೊಳಿಸಿ ಅಂತಕನಿಗೆ ಕಾಲಾಂತಕನಾಗಿ ಪಂಕಜಾಕ್ಸನ್ ಬೆಂಕವೊಂಬರಿದು ನೀಲಕಂಠನಿಗೆ ಗಂಟಲ ಕಾಣನಾಗಿ ಸುರರಿಗೆ ಪುಂಡರಿಗೆ ದಂಡಧರಿಸಿ ಅಸುರ ಕುಲ ಸಾಮ್ರಾಟ ಚಕ್ರವರ್ತಿ ಅಂತ ಹಿಬ್ರಾಜಿಸುವ ವೀರಾದಿ ವೀರ ಸಹಸ್ರ ಕವಚ ಮಹಾರಾಜನಂದ ತಿಳಿಯದ ಸಾರಥಿ ಅತಿ ಜಾಗೃತಿ. ಓ ದೇವ, ಸಹಸ್ರ ಕವಚ ಮಹಾರಾಜರು ತಾವಾದರೆ ಇಂದು ಹಂದವಾದ ಸವಾಂತರಕ್ಕೆ ಬಂದ ಕಾರಣವೇನ ದೇವ ಮಹಾನ್ ಭಾವ? ಬಳಿರ್ಯಾಯಲೈ ಸಾರಥಿ ಭೂಪತಿ ಚಿತ್ರ ವಿಚಿತ್ರವಾದ ಕೆತ್ತಿದ ಶಿಲ್ಪಗಳ ಸುಂದರ ವರ್ಣ ರಂಜಿತ ರಂಗು ಮಂಟಪ ಮುತ್ತಿನ ಕಂಬಗಳು ಸ್ಪರ್ಶದಿಂದ ನೆಲೆಯುವ ವೃಕ್ಷಗಳ ನೋಟ ಮೈ ಮರೆಸುವ ಬಂಗಾರ ಶಿಲ್ಪಗಳ ನೋಟ ಶೃಂಗಾರದಿಂದ ರಂಗ ರಂಗಿಸುವ ರಂಗು ಮಂಟಪಕ್ಕೆ ದಿಗ್ಗಜಗೈದು ಪವನೆಂದರೆ ಹೌದೇನು ದೇವ? ಅಮರಾವತಿಯ ಪಕ್ಕು ದಾಳಿಯ ಮಾಡಿ ಬಂಡ ದೇವೇಂದ್ರ ಶಿರವಂ ಚಂಡಾಡಿ ಅವನ ಎಂಡಂದ್ರ ಮುಡಿಪಿಡಿದು ನಮ್ಮನ್ನು ವಂಚಿಸುವ ವಜ್ರಾವಡಿವಂ ಸೂರ್ಯಗೊಂಡು ನಮ್ಮ ಧನುಜ ಕುಲದ ಹಿರಿಯರ ಆತ್ಮಕ್ಕೆ ಶಾಂತಿ ತರಲು ಬರೋಣ ಕಂಡಿಯ ಸಾರಥಿ ತಿಳಿತೇಳ ಬಂದ ಸಂಗತಿ. ಒಳ್ಳೆದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಒಳ್ಳೆದು ಭೂಪತಿ, ಮುಂದೇನು ಸಂಗತಿ? ಬಹಳಿ ಬಳಿರ್ಯ ಎಲೈ ಸಾರಥಿ ಭೂಪತಿ ಎನ್ನ ಅಂತಃಪುರಕ್ಕೆ ಹೋಗಿ ಎನ್ನ ಸತಿಮಳೆಯಾದ ನಾರಾಯಣ ಬರೆಯ ಸಾರಥಿ ಹೋಗ ನೀ ಜಾಗೃತಿ. ತಮ್ಮ ವಿಷಯದಿಂದಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ದೀರ್ಘಾಯ ಸಮಸ್ತ ಮೇಲ ಕೇಳ ಪ್ರಾಣಕಾಂತಿ ಕಾಂತ, ಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾ ಹೋಗುವುದ ಪಯಣದ ಗೋಷ್ಠಿ ನಿನಗೆ ಆತಕ್ಕೆ ಬೇಕು ಸುಂದರಿ. ಸುಂದರ, ಸುಂದರಿ ನಾನು ನಿನ್ನ ಸತಿಯಳಲ್ಲವೇ? ಇಲ್ಲಂದವರದಾರು ಸುಂದರಿ, ಅರ್ಧಾಂಗಿನಿ ಅಲ್ಲವೇ? ಇಲ್ಲಂದವರವರು ಕಾಂತೆ. ಅದಕ್ಕೆ ಕೇಳುತ್ತಿರುವೆನು ಪ್ರಿಯ. ಸತಿಯಳ ಮಂದಿ ತಿಳಿಸಿ ಹೋದರೆ ಕಾರ್ಯ ಆಗಲು ಸುಂದರಿ. ಹೌದೇ? ಹೌದು ಕಾಂತೆ, ಏನು ಕೇಳು. ಚೆನ್ನಾಗಿ ಹೇಳು. ಪ್ರಿಯ, ಪ್ರಿಯ. ಓ ಪ್ರಿಯ, ಏ ಪ್ರಿಯರೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹೃದಯ ರಾಜನೇ ಬಾ. ಪ್ರಿಯ, ಪ್ರಿಯ. ಹೃದಯ ರಾಜನೇ ಬಾ. ತಳ ತಳನೆ ಒಳವರ
ಹೌದೇ? ಹೌದು ಕಾಂತೆ. ಪ್ರಿಯ ಪ್ರಿಯ ಕಾಂತ, ಸುಂದರಿ. ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಹಾ. ಕೈಯಲ್ಲೇ ಅಶ್ವಗಳನ್ನು ಬಂಧಿಸಿ ದನು ದಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ, ಬಿಟ್ಟು ಬಿಡ ನಿನ್ನ ಪಂತ. ಹೇ ಕಾಂತೆ, ನಾ ಹೋಗುವ ಕಾರ್ಯದ ಗೋಷ್ಠಿ ಯಾತಕ್ಕೆ ಬೇಕು ಸುಂದರಿ? ಕಂಬ ಕಂದರಿ ಸುಂದರಿ, ತಿಳಿಸುವುದಿಲ್ಲವೇ? ಸರ್ವತ ತಿಳಿದಿಲ್ಲ ಸುಂದರಿ. ಸುಂದರ, ಸುಂದರಿ, ಯಾರ ಮುಂದೆ ತಿಳಿಸಲಿ? ಸತಿಯಳ ಮುಂದೆ ತಿಳಿಸಿ ಹೋದರೆ ಕಾರ್ಯ ಹೌದು ಸುಂದರಿ. ಹೌದು ಸುಂದರಿ. ಯಾರು ಹೇಳಿದರು? ಹಾಗೆಂದ ರೀತಿ ಶಾಸ್ತ್ರ ಉಂಟಲ್ಲ ಸುಂದರಿ. ನನ್ನ ಮುಂದೆ ತಿಳಿಸುವುದಿಲ್ಲ, ನನ್ನ ಮಕ್ಕಳ ಮುಂದೆ ಏನಾದರೂ ತಿಳಿಸುತ್ತೀಯಾ? ಯುದ್ಧದ ತರುవాత ಸುಂದರಿ. ಕಾಂತ, ಕಾಂತೆ, ನನ್ನ ಹಾಗೆ ಹೇಳು. ಎಲ್ಲಿಗೆ ನಿನ್ನಯ ಪಯಣ, ತಿಳಿಸೋ ಎನ್ನಗೆ ಹೋಗೋಣ. ಎಲ್ಲಿಗೆ ನಿನ್ನಯ ಪಯಣ, ನಮಣಿಮೆಯ ರಥವನೇರೆ ಹೋಗುವುದೆಲ್ಲಿಗೆ ಬರದೆ. ಕರವ ಮುಗಿಯುವೆನು ನಿನಗೆ ಕರವೇನು, ಕರವ ಮುಗಿಯುವೆನು ನಿನಗೆ ಕರವೇ. ತಿಳಿಸು ಪಯಣ ವಿವರವ, ಎಲ್ಲಿಗೆ ನಿನ್ನಯ ಪಯಣ, ತಿಳಿಸೋ ಎನ್ನಗೆ ಹೋಗೋಣ. ಎಲ್ಲಿಗೆ ನಿನ್ನಯ ಪಯಣ. ಕಾಂತ, ಕಾಂತೆ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಹಾ, ವಿಷಯವನ್ನು ಕೇಳುವುದಕ್ಕೆ ಬಂದಿರುವೆನು. ಹೌದೇನು ಕಾಂತೆ? ಸರ್ವತ ನೀನು ಹೋಗುವುದೆಲ್ಲರಿಗೆ ಎಂದು ತಿಳಿಸಬೇಕು ಪ್ರಿಯಾ. ಮುಗುವೆನು ನಿನ್ಗೆ ಕೈಯ. ಹೇ ಕಾಂತೆ, ನಮ್ಮ ವಂಶಜರು ಕಷ್ಟಪಟ್ಟ ಕಡೆ ಸಕಲ ದೋಚಿಕೊಂಡು ತನ್ನ ಸರಿ ಸಮರಧಾರಿಲ್ಲವೆಂದು ಕಬ್ಬಿನಿಂದ ಮೆರೆಯುವ ದೇವೇಂದ್ರ ಮಂಡನು ಅವರ ಹೆಂಡತಿಯನ್ನು ತಲುಪುತ್ತಿರುವ ಸದ್ಗುಣಾಭರಣಿ ಸುಂದರ, ಸುಂದರಿ. ಯಾರ ಜೊತೆಗೂಡಿ ಹೋಗುವೆ? ದೇವೇಂದ್ರ ಮಂಡನ ಜೊತೆಗೂಡಿ ಸುಂದರಿ. ದೇವೇಂದ್ರನ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಆತನನ್ನು ಜಯಿಸಿ ಬರುವೆಯಾ? ಗೆದ್ದು ಬರುವನು ಸುಂದರಿ. ನಂಬಿಕೆ ಇಲ್ಲ. ಸುಂದರಿ, ಏನು ಮಾತನಾಡಿ ಸುಂದರಿ. ಸುಂದರಿ, ಸತಿಯ ಹಾಗೆ ಪತಿಯ ಈ ಮಾತು ಹೇಳುವ ಸಹಜವಲ್ಲ ಸುಂದರಿ. ನಿನ್ನ ಮಾತಿಗೆ ಬೆಲೆ ಇಲ್ಲವೇ? ಸರ್ವತ ಬೆಲೆ ಇಲ್ಲ ಸುಂದರಿ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಸುಂದರಿ, ಏನು ಮಾತನಾಡಿ ಸುಂದರಿ. ಎಷ್ಟು ಹೇಳಿದರೆ ಫಲವಿಲ್ಲ. ಫಲವಿಲ್ಲ ಸುಂದರಿ. ಫಲವಲ್ಲ. ಯಾವುದಕ್ಕೆ ಫಲವಿಲ್ಲ? ಹೊಳಿತಲ್ಲ. ಯಾವುದಕ್ಕೆ ಸುಂದರಿ? ಹೊಳಿತಲ್ಲ. ಯಾವುದಕ್ಕೆ ಹೊಯ್ತಲ್ಲ? ಯಾವುದಕ್ಕೆ ಫಲವಿಲ್ಲ ಸುಂದರಿ? ಸತಿಯಳ ಮಾತಿಗೆ ಬೆಲೆ ಇಲ್ಲ. ಹೇಳಿದರೆ ಫಲವಿಲ್ಲ. ಫಲವಲ್ಲ. ಹೊಳಿತಲ್ಲ. ಹೊಳಿತಲ್ಲ. ಸರಿಯಲ್ಲ.
ಸುಂದರ ಸುಂದರಿ ಧೀರ ಸುಂದರಿ ನಲ್ಲ ಅಲ್ಲ ನಾನು ಎಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ. ಸತಿಯಳ ಮಾತಿಗೆ ಬೆಲೆ ಕೊಡಬೇಕು, ದುರದ ಆಸೆಯನ್ನು ಮರೆ ಮಾಡಬೇಕು. ಸಮಯ ಬಂದಾಗ ಸತಿಗಳ ಬೆಲೆ ಕೊಡಲು ಸುಂದರಿ. ಆ ದೇವೇಂದ್ರನ ಜೊತೆಗೂಡಿ ಯುದ್ಧಕ್ಕೆ ಹೋಗುವುದು ಬೇಡರನ್ನ ತಿಳಿದು ನೋಡು ಬುದ್ಧಿ ಅದು ಸಂಪನ್ನ. ಹಾತಕ್ಕೆ ಬೇಡ ಸುಂದರಿ. ಹೇ ಕಾಂತೆ ಕಾಂತ ಬಹಳರೇ ಕಡರೋದ್ರಾದಿ ಕಾಲ ರುದ್ರನ ಉದ್ರೇಕನಾಗಿ ಬಂದರು. ಆಳಂ ಬಿಡುವುದಿಲ್ಲ ಕಾಂತೆ, ಬಿಟ್ಟು ಬಿಡು ನಿನ್ನ ಮನದ ಚಿಂತೆ. ಸುಂದರ ಸುಂದರಿ ನನ್ನ ಮನದ ಚಿಂತೆಯನ್ನು ಬಿಡಬೇಕೆ? ಹೌದು ಸುಂದರಿ. ಏತಕ್ಕಾಗಿ ಬಿಡಬೇಕು? ಪತಿ ಭೋಗ ಕಾರ್ಯಕ್ಕಾಗಿ ಸುಂದರಿ. ಸುಂದರಿ ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರೋನು ಸುಂದರಿ. ಬೆಂಬಲ ನಿನ್ನಲ್ಲಿರುವುದೇ. ನಾನೇನು ಸಾಮಾನ್ಯದವನೇ ಸುಂದರಿ. ಕಾಂತೆ ಮಹಾದೇವತರು ನಾನೇನು ಸಾಮಾನ್ಯದವನು ಸುಂದರಿ. ಕಾಂತೆ ಪ್ರಿಯ ಸತಿ ಚೆನ್ನಾಗಿ ಹೇಳು. ಇಂಥ ಪಂತ ಸುಂದರಿ ಏಕೆ ಕಾಂತ ಜಯಗಳಿಸುವುದಕ್ಕಾಗಿ ಸುಂದರಿ. ಅಲ್ಲ. ಅಲ್ಲ. ನಾನು ಎಷ್ಟು ಹೇಳಿದ್ರು ನೀನು ಒಂದೇ ಹಠವನ್ನು ಹಿಡಿದಿರುವೆ. ಬಿಡುವುದಿಲ್ಲ ಸುಂದರಿ. ನಿನ್ನ ಹಠವನ್ನು ಬಿಡುತ್ತಿಲ್ಲ. ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿ ಹೋದ್ರೆ ಶ್ರೀರಾಮಲಿಂಗೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲ. ರಾಮೇಶ್ವರ ಮೆಚ್ಚದಿದ್ದರೆ ಚಿಂತೆಲ್ಲ, ಅವನೊಡನೆ ಯುದ್ಧ ಮಾಡಲು ಬಿಡೋದಿಲ್ಲ. ಸತ್ಯಳ ಮಾತನ್ನು ಕೇಳಬೇಕು ಅಂತ ಮಹಾ ಗುಣವಂತ. ಸತ್ಯಳ ಮಾತು ಸರ್ವತ ಕೇಳುವುದಿಲ್ಲ ಸುಂದರಿ. ಹೇ ಪ್ರಾಣಕಾಂತೆ, ಎನ್ನ ಮನಸ್ಸು ಇನ್ನೂ ಸಂತೋಷವಾಗಿಲ್ಲ. ಇನ್ನು ಒಂದು ನೃತ್ಯವನ್ನು ಮಾಡಿ ಪ್ರಾಣಕಾಂತೆ. ಇನ್ನೂ ಹಾಗಿಲ್ಲ ಸುಂದರಿ. ಸುಂದರಿ ಪ್ರತ್ಯೇಳ ಮುಂದೆ ಬಂದರೆ ಬಹಳ ಸಂತೋಷವಾಗುವುದು ಸುಂದರಿ. ಹೌದು ಸುಂದರಿ ಸುಂದರಿ ಅಲ್ಲ ಸುಂದರಿ ಚೆನ್ನಾಗಿ ಹೇಳು.
ಈವಾಗಲಾದರೂ ಸಂತೋಷ ಆಯ್ತಲ್ಲವೇ? ಆಗಿರೋ ಸುಂದರಿ, ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ನಿನ್ನೆ ಇಷ್ಟದಿಂದ ಆಗಲ್ಲ ಸುಂದರಿ. ದೇವೇಂದ್ರ, ಸಚಿದೇವಿ, ದೇವೇಂದ್ರ. ಹಲೋ ಪ್ರೇಕ್ಷಕರಲ್ಲಿ ಮತ್ತೊಮ್ಮೆ ವಿನಂತಿ.